2-3 ದಿನಗಳ ಹಿಂದೆನೇ ಡಿ ಕೆ ಅವರಿಗೆ ಗೊತ್ತಿತ್ತು, ಯಾಕಂದರೆ ಅವ್ರ ಇಡೀ ಬಿಹೇವಿಯರು. ಸರ್, ಡಿ ಕೆ ಶಿವಕುಮಾರ್ ಅವರಿಗೆ ಕಳೆದ 8 ತಿಂಗಳಿಂದನೂ ಗೊತ್ತಿತ್ತು ಏನಾಗ್ತಾ ಇದೆ, ಏನು ಹೋಗ್ತದೆ. ಆದರೆ ಡಿ ಕೆ ಶಿವಕುಮಾರ್ ಮಾಡಿರೋ ಒಂದು ಅತಿ ದೊಡ್ಡ ಕೆಲಸ ಏನಪ್ಪ ಅಂದರೆ, ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯನ್ನು ಜೀವಂತವಾಗಿ ಇಂಥ ಸಿದ್ದರಾಮಯ್ಯನವರ ವಿರುದ್ಧ, ಯಾಕಂದ್ರೆ ನೀವು ನೋಡಿರ್ಬೋದು, ಸಿದ್ದರಾಮಯ್ಯನವರ ವಿರುದ್ಧ ಮೋದಿಯವರ ಆಟಗಳು ಯಾವುದೂ ನಡೀಲಿಲ್ಲ. ಅಮಿತ್ ಶಾ ಯಾವುದೇ ಆಟಗಳನ್ನು ಆಡ್ಲಿಕ್ಕಾಗಿಲ್ಲ. ಸುಪ್ರೀಂ ಕೋರ್ಟ್, ಇಡಿ, IT, CBI ಏನ್ ಬೇಕಾರಿರ್ಲಿ, ಮೂಡ ಕೇಸನ್ನು ಯಾವ ರೀತಿ ಅವ್ರಿಗೆ ತಿರುಗಿಸ್ಬಿಟ್ರು ಸಿದ್ದರಾಮಯ್ಯ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇಂಥ ಸಿದ್ದರಾಮಯ್ಯನವರ ವಿರುದ್ಧ, ಚಾಣಾಕ್ಷ ಸಿದ್ದರಾಮಯ್ಯನವರ ವಿರುದ್ಧ ಡಿ ಕೆ ಶಿವಕುಮಾರ್ ಈ ಹಂತದ ಫೈಟ್ ತೋರಿಸ್ತಾ ಇದ್ದಾರಲ್ಲ, ಅದೇ ಅವ್ರು ಗೆಲುವು ಅಂದ್ಕೋಬೇಕು. ಅದೇ ಗೆಲುವು. ಅದ್ರ ಜೊತೆಗೆ 3 ದಿನಗಳಿಂದ ನೋಡಿ ಅವ್ರ ಬಾಡಿ ಲ್ಯಾಂಗ್ವೇಜ್, ಸಭೆಗೆ ಲೇಟಾಗಿ ಬರ್ತಾರೆ, ಸೋಮವಾರ ರಾಜ್ಯ ಇನ್ಯಾರು ನೋಡೋದಕ್ಕೆ ಹೋಗ್ತಾರೆ, ಅವ್ರು ಬರ್ತಾರೆ. ಸೊ ಬಂದ ಮೇಲೆ ದೆಹಲಿಗೆ ಹೋಗುವಾಗಲೂ ಸಾಧನಾ ಸಮಾವೇಶಕ್ಕೂ ಲೇಟಾಗಿ ಹೋಗ್ತಾರೆ. ಇಡೀ ಅವರ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಸೊ ನಾನು ಗೆಲ್ಲುವೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಕಾಣ್ತಾ ಇರಲಿಲ್ಲ. ಖಂಡಿತವಾಗ್ಲಿ. ಯಾಕಂದ್ರೆ ಏನಾಗುತ್ತೆ ಸರ್ ಅಂದ್ರೆ, ಇಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ ಅಥವಾ ಈ ಪವರ್ ಪಾಲಿಟಿಕ್ಸ್ ಅಂತ ಬಂದಾಗ ನಂಬರ್ ಗೇಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸಿದ್ದರಾಮಯ್ಯನವರು ನಂಬರ್ ಗೇಮ್ ನಲ್ಲೇ ಎಡುತ್ತಾ ಇರೋದು, ಸಾರಿ ಡಿ ಕೆ ಶಿವಕುಮಾರ್ ನಂಬರ್ ಗೇಮ್ ನಲ್ಲೇ ಎಡುತ್ತಾ ಇರೋದು. ಅವರು ನಿರೀಕ್ಷಿಸಿದಷ್ಟು ಶಾಸಕರ ಬೆಂಬಲ ಅವ್ರಿಗೆ ಸಿಗ್ತಾ ಇಲ್ಲ. ಬಟ್ ಆ ಬೆಂಬಲಕ್ಕಾಗಿ ಅವ್ರು ಯತ್ನ ಮಾಡಿದ್ರು. ಅಂದರೆ ತಮ್ಮ ಶಾಸಕರ ಬೆಂಬಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಇಂಡಿವಿಜುವಲ್ ಆಗಿ ಶಾಸಕರನ್ನ ಭೇಟಿ ಮಾಡಿದ್ರು, ಮಾತುಕತೆ ಆಡಿದ್ರು, ಅವರ ಬಿಹೇವಿಯರ್ನಲ್ಲಿ ಬದಲಾವಣೆ ಮಾಡ್ಕೊಂಡ್ರು, ಶಾಸಕರ ಸಹಿ ಸಂಗ್ರಹವನ್ನು ಮಾಡ್ತಿದ್ರು, ಗತ್ತನ್ನು ಕಡಿಮೆ ಮಾಡ್ಕೊಂಡಿದ್ರು. ಒಂದು ಅಂದ್ರೆ ಏನ್ ಗೊತ್ತಾ ಸರ್, ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಏನಾದರೂ ಇನ್ಕ್ರೀಸ್ ಆಗಿದ್ರೆ, ನಂಬರ್ಸ್ ಹೆಚ್ಚಿಗೆ ಆಗಿದ್ರೆ, ಅವ್ರು ಕಾಂಗ್ರೆಸ್ ಇಂದನೇ ಮುಖ್ಯಮಂತ್ರಿ ಆಗ್ಬೇಕಾಗಿರ್ಲಿಲ್ಲ. ಆ ಚರ್ಚೆಗಳು ಮಧ್ಯದಲ್ಲಿ ನಡೆದಿದ್ದು ನೀವು ನೋಡಿರ್ಬೋದು. ಅವೆಲ್ಲವಕ್ಕೂ ಯಾಕೆ ಫುಲ್ ಸ್ಟಾಪ್ ಬಿತ್ತಪ್ಪ ಅಂದ್ರೆ, ಶಾಸಕರ ಬೆಂಬಲ ಸಿಗದೆ, ಅದಿಲ್ಲ ಅಂದ್ರೆ ಅವರ ಹಿಂದುತ್ವ ಅವ್ರ ಕೈ ಹಿಡಿತಾ ಇತ್ತು. ಹೌದು, ಈಗ ಹಿಂದುತ್ವ ಕೈ ಕೊಡ್ತಾ ಇದೆ ಅಂತಾನೆ ಅವ್ರ ಕಾಂಗ್ರೆಸ್ನಲ್ಲಿ ಈಗ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಅನ್ಸುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ BJP ಅವರ ಜೊತೆ ಆಗಾಗ ಕಾಣಿಸಿಕೊಳ್ತಾ ಇರೋದು. ಸೊ ಅವರು ಯಾವ ಉದ್ದೇಶದಿಂದ ಆ ಸ್ಟ್ರಾಟಜಿಯನ್ನು ಅಡಾಪ್ಟ್ ಮಾಡಿದ್ರೂ ಗೊತ್ತಿಲ್ಲ. ಆದರೆ ಅದು ಕೂಡ ಯು ಸಿ ದಟ್ ಒಂಥರ ಅವರ ವಿರುದ್ಧ ಕೆಲಸ ಮಾಡ್ತಾ ಅಂತ. ಯಾಕೆಂದರೆ ಅಲ್ಲ, ಇಲ್ಲಿ ಏನಾಗ್ತಾ ಇದೆ ಅಂದರೆ ಭಟ್ರೆ, ಒಂದು ನೋಡಿ, ಈಗ ಸಿದ್ದರಾಮಯ್ಯನವ್ರು ಏನಾದರೂ ರಾಹುಲ್ ಗಾಂಧಿ ಅವರಿಗೆ ಹೈಕಮಾಂಡ್ಗೆ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಜೊತೆ ಮೊದಲಿನ ಸಾರಿ ಮೀಟ್ ಆಗಿದ್ರು. ರಾಹುಲ್ ಬರೋಕ್ಕಿಂತ ಮೊದಲು ಮಾತಾಡಿದ್ರು ಒಂದು 15 ನಿಮಿಷ ಸಿದ್ದರಾಮಯ್ಯ, ಅಲ್ವಾ ಸರ್? ಆವಾಗ ಸಿದ್ದರಾಮಯ್ಯನವರೇನು, ಯಾವ ಕಾರಣಕ್ಕಾಗಿ ನಾನು ಇಳಿಬೇಕು, ಯಾವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ KC ವೇಣುಗೋಪಾಲ್ಗೆ ಏನಾದರೂ ಕೇಳಿದ್ರೆ, ಅಥವಾ ಸುರ್ಜೇವಾಲಾ ಅವ್ರಿಗೆ ಕೇಳಿದ್ರೆ ಉತ್ತರ ಏನಿರುತ್ತೆ ಅವ್ರದ್ದು? ದಟ್ ಈಸ್ ದ ಇಶ್ಯೂ ಸರ್. ಆದರೆ ಒಂದೇ ಒಂದು ಹೇಳಬೇಕಾದ್ದು, ಇದು ಮಾತುಕತೆ ಆಗಿತ್ತು, ಕೂಲಿ ಕೊಡಬೇಕು ಅನ್ನೋದು ಬಿಟ್ಟರೆ ಅದನ್ನು ಮೀರಿ ಹೋಗಲ್ಲ. ಮತ್ತು ಕಾಂಗ್ರೆಸ್ಗೆ ಇವತ್ತಿನ ಸಂದರ್ಭದಲ್ಲಿ ನೀವು 2028 ಮತ್ತು 2029 ಚುನಾವಣೆಯ ಕಾರ್ಯತಂತ್ರವನ್ನು ರೂಪಿಸೋದಿದ್ದರೆ ಅದರಲ್ಲಿ ಅಹಿಂದ ಪಾತ್ರ ಬಹಳ ಮುಖ್ಯವಾದ. ಹೌದು, ಅಹಿಂದವನ್ನು ಬಿಟ್ಟು ಕಾಂಗ್ರೆಸ್ ರಾಜಕಾರಣವನ್ನು ಇಂಡಿಯಾದಲ್ಲಿ ಮಾಡುವ ಸ್ಥಿತಿ ಇಲ್ಲ. ರಾಹುಲ್ ಗಾಂಧಿ ಅವರು ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಈಗ ಅಹಿಂದದ ನಾಯಕರಂತೇನೆ. ಹೌದು, ಅಂಥದ್ರಲ್ಲಿ ದೇಶದ ಏಕೈಕ ಅಹಿಂದ ನಾಯಕ, ದೇಶದ ಏಕೈಕ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ರಾಹುಲ್ ಗಾಂಧಿ ಇಳಿಸ್ಬಿಡ್ತಾರೆ. ಸರ್, ನಮ್ಮ ಔಟ್ಪುಟ್ ಎಡಿಟರ್ ಅವರು ಹಬೀಬ್ ದಂಡಿ ಅವರು ಮತ್ತೆ ಸಂಪರ್ಕ ಬಂದಿದ್ದಾರೆ. ಎಸ್ ಹಬೀಬ್ ಕೇಳ್ತಾ ಇದೆಯಾ? ಧ್ವನಿ ಕೇಳ್ತಾ ಇದೆಯಾ? ಹೇಳಿ ಸರ್. ಸೊ ಒಂದು ಹಬೀಬ್ ಹೇಳಿ, ದೆಹಲಿಯಲ್ಲಿ ಲೇಟೆಸ್ಟ್ ಏನಾಗ್ತಾ ಇದೆ, ಏನು ಮಾಹಿತಿ, ಅದ್ರ ಬಗ್ಗೆ ವಿವರಿಸ್ಬೋದಾ ತಾವು? ಎಸ್, ಎಕ್ಸಾಕ್ಟ್ಲಿ. ನೋಡಿ ಬಟ್ ಸರ್, ಈಗ ದೊಡ್ಡ ಮಟ್ಟದ ರಾಜಕೀಯ ತಲ್ಲಣ ಇಡೀ ರಾಜ್ಯಾದ್ಯಂತ ಶುರುವಾಗಿರ್ತಕ್ಕಂಥದ್ದು. ಕರ್ನಾಟಕದ ಹಳ್ಳಿಯಿಂದ ಹಿಡಿದು ದಿಲ್ಲಿಯಲ್ಲಿರ್ತಕ್ಕಂಥ ಕರ್ನಾಟಕದ ರಾಜಕಾರಣಿಗಳವರೆಗೂ ಕೂಡ ಇವತ್ತು ಏನಾಗ್ತಾ ಇದೆ, ಏನಾಗುತ್ತೆ, ಸಂಜೆ ಅಷ್ಟೊತ್ತಿಗೆ ಯಾವ ರಿಸಲ್ಟ್ ಬರುತ್ತೆ ಅನ್ನೋಂಥ ಕದನ ಕುತೂಹಲ ಏರ್ಪಟ್ಬಿಟ್ಟಿದೆ. ಸಿದ್ದರಾಮಯ್ಯನವರು CM ಆಗಿ ಮುಂದುವರಿತಾರಾ ಅಥವಾ CM ಸ್ಥಾನಕ್ಕೆ ಬೇರೆ ಯಾರಾದರೂ ಬರ್ತಾರಾ? ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ಏನಾಗುತ್ತೆ? ಅವರಿಗೇನಾದರೂ ಅವಕಾಶ, ಆದ್ಯತೆ ಸಿಗುತ್ತಾ? ಅಥವಾ ಅಧಿಕಾರದ ಆಸೆಯಿಂದ ಸಿದ್ದರಾಮಯ್ಯನವರ ಜೊತೆಗೆ ಹೋಗಿರ್ತಕ್ಕಂಥ ಹಬೀಬ್ ಇವಾಗ ಏನ್ ನಡೀತಾ ಇದೆ ದೆಹಲಿಯಲ್ಲಿ? ಇವಾಗ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ಈಗ ಏನಾಗ್ತಾ ಇದೆ ಅಂತ? ಈ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಅವರ 1-to-1 ಮಾತುಕತೆ ನಡೆಸ್ತಾ ಇರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ನಡೆಸೋದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಕೊಂಚ ಹೊತ್ತು ಮಾತುಕತೆಯನ್ನು ಆಡಿದ್ರು ಅನ್ನುವಂಥ ಮಾಹಿತಿಗಳೀಗ ಬರ್ತಾ ಇವೆ. ಅದಕ್ಕೂ ಮುಂಚೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಇಂದಿರಾ ಭವನದಲ್ಲಿ ಕೊಂಚ ಹೊತ್ತು ಪರಸ್ಪರ ಮಾತುಕತೆಯನ್ನು ಆಡಿದ್ರು ಅನ್ನುವಂಥ ಮಾಹಿತಿಗಳು ಮತ್ತು ದೃಶ್ಯಗಳು ಕೂಡ ಈಗ ಬರ್ತಾ ಇರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮಾತಿನ ನಂತರ
ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾರವರು ಯಾವ ಅಂಶಗಳನ್ನು ಕುರಿತು ಚರ್ಚೆ ನಡೆಸ್ತಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಕೆರಳಿಸುತ್ತೆ. ಅದರ ನಂತರ ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯನವರು ಈ ಹೊತ್ತಿಗೆ ಈಗಾಗಲೇ ಮಾತುಕತೆಯನ್ನು ಶುರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇವೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಈಗ ಸಿದ್ದರಾಮಯ್ಯನವರು ಬಹಳ ಪ್ರಮುಖವಾಗಿ ಕಳೆದ 1 ವರ್ಷದಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ತಕ್ಕಂಥ ಈ ಒಂದು ಗೊಂದಲ, ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ತಕ್ಕಂಥ ಗೊಂದಲ ಮತ್ತು ಸರ್ಕಾರದ ಮೇಲೆ ಅದು ಬೀರಿರ್ತಕ್ಕಂಥ ಕೆಟ್ಟ ಪರಿಣಾಮ, ಹಲವಾರು ಯೋಜನೆಗಳನ್ನು, ಜನಪ್ರಿಯ ಯೋಜನೆಗಳನ್ನು ಕೊಟ್ಟು ಕೂಡ ಜನರ ಮನಸ್ಸಿನಲ್ಲಿ ಒಂದು ರೀತಿಯ ನೆಗೆಟಿವ್ ಒಪಿನಿಯನ್ ಕ್ರಿಯೇಟ್ ಆಗಲಿಕ್ಕೆ ಕಾಂಗ್ರೆಸ್ ಪಕ್ಷದವರೇ ಮಾಡಿರ್ತಕ್ಕಂಥ ಎಡವಟ್ಟುಗಳು ಎಲ್ಲವನ್ನು ಕೂಡ ಸಿದ್ದರಾಮಯ್ಯನವರು ವಿವರವಾಗಿ ರಾಹುಲ್ ಗಾಂಧಿ ಅವರಿಗೆ ಮನದಟ್ಟು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಅದಲ್ಲದೆ ಈಗಾಗಲೇ ಕಳೆದ 8 ತಿಂಗಳಿನಿಂದ ನಾನು ಸಚಿವ ಸಂಪುಟ ವಿಸ್ತರಣೆಗೆ ತಯಾರಿದ್ರೂ ಕೂಡ ಇವೆಲ್ಲ ಗೊಂದಲಗಳಿಂದ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. ಶಾಸಕರು ಕೂಡ, ಆಮೇಲೆ ಸಚಿವಾಕಾಂಕ್ಷಿಗಳು ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ ಮತ್ತು ಬೇಸರದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಸಮಾಧಾನ ಪಡಿಸಬೇಕಾಗಿದೆ. ಕಾರ್ಯಕರ್ತರು ಇವತ್ತು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ವಿಪಕ್ಷಗಳು ನಮ್ಮ ಮೇಲೆ ಬಾಯಿಗೆ ಬಂದ ಹಾಗೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಾವು ಏನೂ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬರೀ ಇಶ್ಯೂ ಅನ್ನ ಸಮಾಧಾನ ಪಡಿಸೋದಾಗ್ತಾ ಇದೆ ಅಂತ ಹೇಳಿ ದೆಹಲಿಯಲ್ಲಿ ಸುರ್ಜೇವಾಲಾ ಮತ್ತು ಸಿ ವೇಣುಗೋಪಾಲ್ ಜೊತೆಗೆ ಮುಖ್ಯಮಂತ್ರಿಗಳು ಮಾತನಾಡಿದ ನಂತರ ರಾಹುಲ್ ಗಾಂಧಿ ಅವರು ಎಂಟ್ರಿ ಆಗ್ತಾರೆ. 20 ನಿಮಿಷ ಲೇಟ್ ಆಗಿ ರಾಹುಲ್ ಗಾಂಧಿ ಅವರು ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಿ ವೇಣುಗೋಪಾಲ್, ಸುರ್ಜೇವಾಲಾ, ಖರ್ಗೆ ಅವ್ರದ್ದು ಒಂದು ರೌಂಡ್ ಮೀಟಿಂಗ್ ಮುಗಿಯುತ್ತೆ. ಅದಾದ ಮೇಲೆ ಡಿ.ಕೆ. ಶಿವಕುಮಾರ್ ಜೊತೆಗೆ ಮೀಟಿಂಗ್ ಮುಗಿಯುತ್ತೆ. ಆ ಮೀಟಿಂಗ್ ಮುಗಿಯೋದ ನಂತರ ಯಾವ್ಯಾವ ರೀತಿಯ ಚರ್ಚೆಗಳಲ್ಲಿ ಆಯಿತು ಅನ್ನೋ ಇನ್ಫಾರ್ಮೇಷನ್ ಇದೆ ಅಂತ. ಎಸ್, ಎಕ್ಸಾಕ್ಟ್ಲಿ. ಈಗ ಈ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆನೇ ರಾಹುಲ್ ಗಾಂಧಿ ಜೊತೆ ಹೆಚ್ಚಿನ ಮಾತುಕತೆಯನ್ನು ಸಿದ್ದರಾಮಯ್ಯನವರು ಆಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಯಾಕಂದರೆ ಇದು ಮೊದಲ ಮತ್ತು ದೊಡ್ಡ ಅಸ್ತ್ರ. ಸಚಿವ ಸಂಪುಟ ವಿಸ್ತರಣೆ ಏನಾದರೂ ರಾಹುಲ್ ಗಾಂಧಿ ಅವರ ಸಿದ್ದರಾಮಯ್ಯನವರ ಒಂದು ಸ್ಟ್ಯಾಟಿಸ್ಟಿಕ್ಸ್ಗೆ, ಅವರ ತಂತ್ರಗಾರಿಕೆಗೆ ಮಣದು ಒಪ್ಕೊಂಡು ಬಿಟ್ರು ಅಂತಂದರೆ ಮುಖ್ಯಮಂತ್ರಿಯ ಸ್ಥಾನ ಅಬಾಧಿತ ಅನ್ನುವಂಥದ್ದು ಇದರಿಂದ ಸಾಬತ್ತಾಗುತ್ತೆ. ಹಾಗಾಗಿ ಮೊದಲ ಅಸ್ತ್ರವನ್ನೇ ಸಿದ್ದರಾಮಯ್ಯನವರು ಸಚಿವ ಸಂಪುಟ ವಿಸ್ತರಣೆ ಮತ್ತು ಸಚಿವ ಸಂಪುಟ ವಿಸ್ತರಣೆಗೆ ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮತ್ತು ಅಗತ್ಯಗಳನ್ನು ರಾಹುಲ್ ಗಾಂಧಿಗೆ ಮನವರಿಕೆ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಇದರ ಜೊತೆಗೆ ಮುಂದೆ ಬರ್ತಾ ಇರತಕ್ಕಂಥ ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆಗಳ ಕುರಿತಂತೆಯೂ ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಬರೋದಕ್ಕಿಂತ ಮುಂಚೆ ಈ ಸಂಪುಟ ವಿಸ್ತರಣೆ ಮತ್ತು ನೋಡಿ, ದೆಹಲಿಯಲ್ಲಿ ಏನೊಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ ನ ಮಧ್ಯದಲ್ಲಿ KN ರಾಜಣ್ಣ ಈ ಕ್ರಾಂತಿ ಅನ್ನೋ ವಿಚಾರ ಮಾತಾಡಿದಂತಹ, ಈ ಕ್ರಾಂತಿ ಅನ್ನುವಂಥ ಸಬ್ಜೆಕ್ಟ್ ಅನ್ನ ಎತ್ತಿದ KN ರಾಜಣ್ಣ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. KN ರಾಜಣ್ಣ ಏನು ಹೇಳ್ತಿದ್ದಾರೆ ಅಂದರೆ, ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅದನ್ನು CM ಸಿದ್ದರಾಮಯ್ಯ ಮಾಡ್ತಾರೆ, ಅದರಲ್ಲಿ 2 ಮಾತಿಲ್ಲ. ಈ ಹಿಂದೆ 10 ಬಾರಿ ರಾಹುಲ್ ಗಾಂಧಿ ಹೇಳಿದರೆ ರಾಜೀನಾಮೆ ಕೊಡ್ತೀನಿ ನಾನು ಅಂತ CM ಸಿದ್ದರಾಮಯ್ಯನವರು ಹೇಳಿದ್ರು. ಈಗಲೂ ಕೂಡ ಅದಕ್ಕೆ ಬದ್ಧರಾಗಿದ್ದಾರೆ. ರಾಹುಲ್ ಗಾಂಧಿ ಹೇಳಿದರೆ CM ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ಇದರಲ್ಲಿ 2 ಮಾತು ಇಲ್ಲವೇ ಇಲ್ಲ ಅನ್ನೋ ಸ್ಫೋಟಕ ಹೇಳಿಕೆಯನ್ನು KN ರಾಜಣ್ಣ ಹೇಳಿದ್ದಾರೆ. ಹೈಕಮಾಂಡ್, ಕಾಂಗ್ರೆಸ್ನ ಯಾವುದೇ ನಾಯಕರು ಕೂಡ ಅಧಿಕಾರ ಹಸ್ತಾಂತರದ ಬಗ್ಗೆಯಾಗಲಿ, ದೆಹಲಿಯ ಹೈಕಮಾಂಡ್ ಮೀಟಿಂಗ್ ಬಗ್ಗೆ ಆಗಲಿ ಯಾವುದೇ ವಿಚಾರವನ್ನು ಮಾತನಾಡಬೇಡಿ ಅಂತ ಸ್ಪಷ್ಟವಾಗಿ ವಾರ್ನ್ ಮಾಡಿದ್ರು ಕೂಡ ಈಗ KN ರಾಜಣ್ಣ ಹೇಳಿರುವಂಥ ಹೇಳಿಕೆ ಸ್ಫೋಟಕ ತಿರುವನ್ನು ಪಡಿತಾ ಇದೆ. ಇದ್ರ ಬಗ್ಗೆ ಏನಿದೆ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಏನಿದೆ ಹಬೀಬ್? ಎಸ್ ಹೇಮಂತ್, ಈಗಾಗಲೇ ಈ ಕುರಿತಂತೆ ರಾಜಣ್ಣನವರು ಈಗಾಗಲೇ ಕಳೆದ 1 ಗಂಟೆ ಹಿಂದೆನೇ ಮಾಧ್ಯಮದವರಿಗೆ ಮಾತನಾಡಿ ಬೆಂಗಳೂರಿನಲ್ಲೇ ಈ ಕುರಿತಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಹಳ ಒಂದು ವಿಚಿತ್ರ ಮತ್ತು ವಿಶೇಷ ಮತ್ತು ಆಶ್ಚರ್ಯ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಲ್ಲಿನೂ ಏನು ಡಿಸಿಷನ್, ಮೀಟಿಂಗ್ನ ಔಟ್ಪುಟ್ ಏನು ಅನ್ನೋಂಥದ್ದೇ ಡಿಸೈಡ್ ಆಗಿಲ್ಲ. ಆದರೆ ರಾಜಣ್ಣ ಹೇಳಿರ್ತಕ್ಕಂಥ, ಒಂದು ವೇಳೆ ರಾಹುಲ್ ಗಾಂಧಿ ಕೇಳಿದರೆ ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಒಂದು ಕ್ಷಣನೂ ಕುರ್ಚಿಯಲ್ಲಿ ಅಥವಾ ಚೇರ್ನಲ್ಲಿ ಅಧಿಕಾರದಲ್ಲಿ ಇರಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ನಿಜವಾಗ್ಲೂ ಸಿದ್ದರಾಮಯ್ಯನವರು ಕುರ್ಚಿ ತ್ಯಾಗಕ್ಕೆ ತಯಾರಾಗಿಬಿಟ್ಟಿದ್ದಾರಾ? ಸಿದ್ದರಾಮಯ್ಯನವರ ಪರಮಾಪ್ತ ಆಗಿರ್ತಕ್ಕಂಥ ರಾಜಣ್ಣನವರಿಗೆ ಇದರ ಸುಳಿವಿದೆಯಾ? ಈಗಾಗಲೇ ಮೆಂಟಲಿ ಅವರು ರೆಡಿಯಾಗಿ ಹೋಗಿದ್ದಾರಾ ದೆಹಲಿಗೆ? ಅದರಲ್ಲೂ ಕೂಡ ಇವತ್ತೇ ಬಿಡಬೇಕಾ ಅಥವಾ ಅದಕ್ಕೇನಾದರೂ ಟೈಮ್ ಬಾಂಡ್ ಇದೆಯಾ ಅನ್ನುವಂಥ ಚರ್ಚೆ ಕೂಡ ಈಗ ಹುಟ್ಟಾಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ರಾಜಣ್ಣ ಒಂದು ರೀತಿ ರೆಬಲ್ ರಾಜಣ್ಣ ಅಂತಾನೆ ಕರೀತಾರೆ. ಹಬೀಬ್, CM ಬದಲಾವಣೆ ಆದರೆ ಡಾಕ್ಟರ್ ಪರಮೇಶ್ವರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಕೂಡ KN ರಾಜಣ್ಣ ಈ ಹಿಂದೆ ಹೇಳಿದ್ರು. ಇವತ್ತು ಕೂಡ ನನ್ನ ಹೇಳಿಕೆಗೆ ನಾನು ಬದ್ಧನಾಗಿದ್ದೀನಿ. CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಡಾಕ್ಟರ್ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕಡಾಖಂಡಿತವಾಗಿ KN ರಾಜಣ್ಣ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ ರೀತಿಯ ತಂತ್ರವನ್ನ CM ಸಿದ್ದರಾಮಯ್ಯ ಬಣ ಮಾಡ್ತಾ ಇದೆ? ದೆಹಲಿಯಲ್ಲಿ ಅವರು ಯಾವುದೇ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಅವರ ಫಾಲೋವರ್ಸ್ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದ ಯಾವ ತಂತ್ರ ಅಡಗಿದೆ ಅಂತ ನಿಮ್ಗೆ ಅನ್ಸುತ್ತೆ?
ಎಸ್ ಎಕ್ಸಾಕ್ಟ್ಲಿ ಹೇಮಂತ್. ಈಗ ನೋಡಿ, ರಾಜಣ್ಣನವರ ಹೇಳಿಕೆಗಳು ಹೈಕಮಾಂಡ್ವರೆಗೂ ಮುಟ್ಟೋದಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ವಲಯದ ರಾಜಕಾರಣವನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ತಮ್ಮ ಗೇಮ್ ಪ್ಲಾನ್ ಅನ್ನು ರಾಜಣ್ಣ ಅಥವಾ ರಾಜಣ್ಣ ತಲೆಮಾರಿನ ನಾಯಕರುಗಳಿಗೆ ಇಲ್ಲಿ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಅದು ಏನೇ ರಾಹುಲ್ ಗಾಂಧಿ ಅವರ ತಲೆಗೆ ಹೋಗಬೇಕು, ಸೋನಿಯಾ ಗಾಂಧಿ ಅವರ ತಲೆಗೆ ಹೋಗಬೇಕು ಅಂತಂದ್ರೆ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಏನು ಮಾತಾಡ್ತಾರೆ ಅನ್ನುವಂಥದ್ದೇ ಬಹಳ ಮುಖ್ಯ ಆಗುತ್ತೆ. ಆದರೆ ಈ ಸ್ಟ್ರಾಟಜಿ ಏನು ಸೂಚಿಸುತ್ತೆ ಅಂತಂದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಚೇರಿನಿಂದ ಇಳಿಸೋದೇ ಆದರೆ ಅದು ಖಂಡಿತ ದಲಿತ ಸಿಎಂ ಆಗಿರ್ತಕ್ಕಂಥ ಕೂಗನ್ನ ಎತ್ತಿರ್ತಕ್ಕಂಥ ಪರಮೇಶ್ವರ್ ಅವರಿಗೆ ಕೊಡಬೇಕು, ಅವರು ಅದಕ್ಕೆ ಅರ್ಹರಾಗಿದ್ದಾರೆ. ಈ ಮುಂಚೆ ಡಿ ಕೆ ಶಿವಕುಮಾರ್ಗಿಂತ ಮೊದಲ ಕೂಲಿ ಅವರಿಗೆ ಸಿಗಬೇಕು ಅನ್ನುವಂಥ ಮಾತನ್ನ ರಿಪೀಟೆಡ್ಲಿ ರಾಜಣ್ಣ ಹೇಳ್ತಾ ಬರ್ತಾ ಇದ್ದಾರೆ. ಇದರ ಅರ್ಥ ಒಂದು ವೇಳೆ ಸಿದ್ದರಾಮಯ್ಯ ಹಬೀಬ್ ಅವರು ಹಂಗೆ ಲೈನಲ್ಲಿ ರೀ. ಎಸ್ ಸರ್, ಈಗ ದೆಹಲಿಯಲ್ಲಿ ಕರ್ನಾಟಕ ರಾಜಕಾರಣ ಒಂದು ಸಂಚಲನವನ್ನು ಮೂಡಿಸ್ತಾ ಇದೆ. ಕೋಲಾಹಲವನ್ನ ದೆಹಲಿಯ ಹೈಕಮಾಂಡ್ ನಲ್ಲಿ, ಇಂದಿರಾ ಭವನದಲ್ಲಿ ಒಂದು ಈ ರೀತಿಯ ಒಂದು ಘಟನೆ ನಡೀತಾ ಇದೆಯಲ್ಲ ಸರ್. ಈಗ ಸಿಎಂ ಮತ್ತು ಈ 4 ಜನ ಘಟಾನುಘಟಿ ಹೈಕಮಾಂಡ್ ನಾಯಕರ ಸಭೆ, ಸೋನಿಯಾ ಗಾಂಧಿ ಎಂಟ್ರಿ ಆಗಿಲ್ಲ. ಸೋನಿಯಾ ಗಾಂಧಿಯವರೆಗೂ ಫೈನಲ್ ಅಲ್ಲಿಗೆ ಹೋಗುತ್ತೆ, ಇಲ್ಲಿ ಸೆಮಿಫೈನಲ್ ಆಗುತ್ತೆ ಅನ್ನುವಂಥ ವಾತಾವರಣ ಏನಾದರೂ ಈಗ ಆಗ್ತಾ ಇದೆಯಾ ಅಲ್ಲಿ? ಒಂದು ಇವತ್ತು ಮಾತನಾಡುವ ಸಂದರ್ಭದಲ್ಲೇನೆ ರಾಹುಲ್ ಗಾಂಧಿಯವರು ತಮ್ಮ ತೀರ್ಮಾನವನ್ನು ಸೋನಿಯಾ ಗಾಂಧಿ ಅವರಿಗೆ ತಿಳಿಸಿರ್ತಾರೆ. ಸೊ ಅವ್ರು ಹೇಳಿಬಿಟ್ಟೆ ಒಂದು ಮೀಟಿಂಗ್ ಬರ್ತಾರೆ. ನಂಬರ್ 1. ಎರಡನೇದು ರಾಜಣ್ಣ ಅವ್ರ ಬಗ್ಗೆ ಮಾತನಾಡ್ತಾರೆ. ರಾಜಣ್ಣ ಇವತ್ತು ಅಷ್ಟು ಹೇಳಿದ್ರೆ ಇನ್ನೊಂದು ಹೇಳಿಕೆ ಕೊಟ್ಟರು, ನಾನು ದೆಹಲಿಗೆ ಹೋಗಲ್ಲ, ಸಂಜೆ ಅಮೆರಿಕಕ್ಕೆ ಹೋಗ್ತೀನಿ. ಸೊ ಅವರು ಈ ರೀತಿ ಕೆಲವೊಮ್ಮೆ ಇಂಥ ಹೇಳಿಕೆಗಳನ್ನು ನೀಡುವುದರಲ್ಲಿ ನಿಸ್ಸೀಮ್ರು ಅವರು, ಹೇಳಿಕೆ ಶೂರ. ಅದರ ಜೊತೆಗೆ ಈಗ ಬಂದ ಮಾಹಿತಿಯ ಪ್ರಕಾರ ದೆಹಲಿಯಲ್ಲಿರುವಂಥ ಸಿದ್ದರಾಮಯ್ಯನವರ ಆಪ್ತರು ಏನಿದ್ದಾರೆ ಅವರು ಇನ್ನೂ ಕೆಲವು ಅಭಿಪ್ರಾಯ ಹೇಳ್ತಿದ್ದಾರೆ. ಅವರು ಒಟ್ಟಾರೆಯಾಗಿ ಅಧಿಕಾರ ಹಂಚಿಕೆಯ ಸಾಧ್ಯತೆಯನ್ನೇ ಡಿನೈ ಮಾಡ್ತಿದ್ದಾರೆ. ಸೊ ಈಗ ಬಂದ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಸುದ್ದಿಗಾರರ ಜೊತೆ ಮಾತನಾಡ್ತಾ ಹೇಳಿದ್ದೇನು ಅಂದರೆ, ಏನಿಲ್ಲ, ಸಚಿವ ಸಂಪುಟ ಪುನಾರಚನೆಯ ಬಗ್ಗೆ ಚರ್ಚೆ ನಡೀತಾ ಇದೆ ಅಷ್ಟೇ. ಅಂದ್ರೆ ಸಚಿವ ಸಂಪುಟ ಪುನಾರಚನೆಗೆ ಒಪ್ಪಿಗೆ ಸಿಕ್ತು ಅಂದ್ರೆ ಉಳಿದಿರೋದೆಲ್ಲ ಮುಗೀತು. ದೇ ಆರ್ ಪ್ಲೇಯಿಂಗ್ ಅಂತ ಅಲ್ಲಿ ಕೂತ್ಕೊಂಡು. ಅಂದರೆ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ನಡೆಯುತ್ತೆ ಅನ್ನೋದನ್ನೇ ಸಿದ್ದರಾಮಯ್ಯನವರ ಆಪ್ತರು ಡಿನೈ ಮಾಡ್ತಾರೆ ಅಂತಂದರೆ ದೇ ಆರ್ ನಾಟ್ ರೆಡಿ ಟು ಕೂಲಿ ಕೊಡೋದಕ್ಕೆ ಅವ್ರು ರೆಡಿ ಇಲ್ಲ. ಸೊ ಅಂದರೆ ಇಡೀ ವಾತಾವರಣ ನಿನ್ನೆಯಿಂದ ಸರ್. ಸೊ ಸಿದ್ದರಾಮಯ್ಯ ಏನಿದ್ದಾರೆ, ಅವರು ಒಂದು ಕಡೆ ಅವರು ಆಟ ಆಡ್ತಿರೋದು, ಇನ್ನೊಂದು ಕಡೆ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಹೆಜ್ಜೆ ಹೆಜ್ಜೆಯಾಗಿ ಪ್ಲಾನ್ ಮಾಡಿದಂತೆ ಕಾಣ್ತದೆ. ಎಸ್, ಈಗ ಏನಾಗ್ತದೆ ಅಂದರೆ ಸರ್, ಈಗ ಅಗೇನ್ ಮತ್ತೆ ನಾವು ಡಿ ಕೆ ಶಿವಕುಮಾರ್ ಹತ್ರನೇ ಬರಬೇಕು. ಯಾಕಂದರೆ ಇದರಿಂದ ಒಳ್ಳೇದಾದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗುತ್ತೆ, ಒಳ್ಳೇದಾಗಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಲ್ಲ ಅಷ್ಟೇ. ಹೀಗಿದ್ದಾಗ ಡಿ ಕೆ ಶಿವಕುಮಾರ್ ಎಲ್ಲೋ ತಂತ್ರಗಳಲ್ಲಿ ಎಡವಿದ್ರು. ಸಿದ್ದರಾಮಯ್ಯನವರು ರಣಬೇಟೆಗಾರ ಸಿದ್ದರಾಮಯ್ಯ, ಟಗರು ಸಿದ್ದರಾಮಯ್ಯ, ಆನೆ ನಡೆದಿದ್ದ ದಾರಿ ಅಲ್ಲ, ಈಗ ಟಗರು ನಡೆದಿದ್ದೇ ದಾರಿ. ಇಂಥ ಸಿದ್ದರಾಮಯ್ಯನವರ ವಿರುದ್ಧ ಸಿದ್ದರಾಮಯ್ಯನವರ ಆಶೀರ್ವಾದ ಇಲ್ಲದೆ, ಸಿದ್ದರಾಮಯ್ಯನವರ ಸಪೋರ್ಟ್ ಇಲ್ಲದೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಡಿ ಕೆ ಶಿವಕುಮಾರ್ಗಿದೆಯಾ? ಸೊ ಬಂದು ಸರ್, ಈಗ ಹಬೀಬ್ ಅವರು ಇನ್ನೂ ಕೂಡ ಲೈನ್ನಲ್ಲಿದ್ದಾರೆ. ಅವ್ರ ಹತ್ರ ಲೇಟೆಸ್ಟ್ ಕೇಳ್ಬೋದು, ಈ ಸಿದ್ದರಾಮಯ್ಯನ ಆಪ್ತರು ದೆಹಲಿಯಲ್ಲಿ ಏನು ಮಾಡ್ತಿದ್ದಾರೆ, ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ, ಆ ಸುದ್ದಿಗಳು ಬರ್ತಾ ಇವೆ. ಆ್ಯಕ್ಚುಲಿ ಅವ್ರು ಏನು ಮಾಡ್ತಿದ್ದಾರೆ, ಎರಡನೇದಾಗ ನೀವು ಕೇಳಿದ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ. ಎಸ್ ಹಬೀಬ್. ಹಬೀಬ್ ಅವರೀಗ ನನ್ನ ಧ್ವನಿ ನಿಮಗೆ ಕೇಳ್ತಾ ಇದ್ರೆ ಸರ್, ಹಬೀಬ್ ಅವರೇ, ನನ್ನ ಧ್ವನಿ ನಿಮಗೆ ಕೇಳ್ತಾ ಇದ್ರೆ, ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವರು ಸಿದ್ದರಾಮಯ್ಯನವರ ಜೊತೆಗೆ ದೆಹಲಿಯಲ್ಲಿದ್ದಾರೆ. ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರೆಲ್ಲ ಸಿದ್ದರಾಮಯ್ಯನವರ ಪರವಾಗಿ ಬೆಂಗಳೂರಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು, ಡಿ ಕೆ ಶಿವಕುಮಾರ್ ಪರಮಾಪ್ತರೆಲ್ಲ ಮೌನಕ್ಕೆ ಜಾರಿದ್ದಾರೆ. ಏನಿದರ ಹಿಂದಿನ ಮರ್ಮ? ಎಸ್, ಅವರಿಗೆ ಕೇಳ್ತಾ ಇಲ್ಲ ಅನ್ಸುತ್ತೆ. ನೀವೇ ಇದ್ರ ಪ್ರಶ್ನೆಗೆ ಏನಾದರೂ ಉತ್ತರ ಕೊಡ್ಬೋದಾ ಸರ್? ಕೇಳ್ತಾ ಇಲ್ಲ ಅವರಿಗೆ. ಇಲ್ಲ, ಕೇಳ್ತಾ ಇಲ್ಲ. ಎಸ್, ಒಂದು ಡಿ ಕೆ ಶಿವಕುಮಾರ್ ಗೊತ್ತಿದೆ ಅವರಿಗೆ, ನನ್ನ ರಕ್ಷಕರು ಏನಿದ್ರು ಕೂಡ ಸೋನಿಯಾ ಗಾಂಧಿ ಅನ್ನುವ ತೀರ್ಮಾನಕ್ಕೆ ಅವ್ರು ಬಂದಂಗೆ ಕಾಣುತ್ತೆ. ಓಕೆ. ಅಂದರೆ ರಾಹುಲ್ ಗಾಂಧಿ ಎಷ್ಟರ ಮಟ್ಟಿಗೆ ಅವರ ರಕ್ಷಣೆಗೆ ಬರ್ತಾ ಅನ್ನೋದ್ರ ಬಗ್ಗೆ ಅವರಿಗೆ ಅನುಮಾನ ಇದೆ. ಹೌದು. ಯಾಕಂದರೆ ಅವರಿಗೆ ಅಪಾಯಿಂಟ್ಮೆಂಟೇ ಸಿಕ್ಕಿಲ್ಲ. ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟಾಗ 4-6-8 ತಿಂಗಳಿಂದ ಕಾಯ್ತಾನೆ ಇದ್ದಾರೆ. ಅದು ಬಿಟ್ಟರೆ ಏರ್ಪೋರ್ಟ್ನಲ್ಲಿ ಅಲ್ಲಿ ಇಲ್ಲಿ 1 ಸಲ 2 ಸಲ ಭೇಟಿ ಮಾಡಿದ್ರು. ಅದರಿಂದ ಅವರಿಗೆ ಕೊನೆಯದಾಗಿ ನಂಬಿಕೆ ಉಳಿದಿರುವುದು ಸೋನಿಯಾ ಗಾಂಧಿ ಅವರು. ನನಗೆ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಏನಾದರೂ ನಿರ್ಣಯವನ್ನು ತೆಗೆದುಕೊಳ್ತಾರಂತ ನನಗನ್ಸಲ್ಲ. ಯಾಕೆಂದ್ರೆ ಮೊನ್ನೆ ನೋಡಿ, ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ರು ಕೂಡ. ಸೋನಿಯಾ ಗಾಂಧಿ ಅವರು ಅಲ್ಲಿಯ ಜನಪ್ರಿಯತೆ ಯಾರ ಪರವಾಗಿದೆ, ಶಾಸಕರ ಬೆಂಬಲ ಯಾರಿಗಿದೆ, ಕೇರಳದ ಜನ ಯಾರನ್ನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನೋದನ್ನ ನೋಡಿ ವಿ.ಡಿ. ಸತೀಶನ್ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟು, ಕೆ.ಸಿ. ವೇಣುಗೋಪಾಲ್ ರಾಹುಲ್ ಗಾಂಧಿ ಅವರಿಗೆ ಎಷ್ಟೇ ಕ್ಲೋಸ್ ಇದ್ರು ಕೂಡ ಆ ಕೆಲಸವನ್ನು ಅವ್ರು ಮಾಡಲಿಲ್ಲ. ಇಂಥ ಸಂದರ್ಭದಲ್ಲಿ
ಕರ್ನಾಟಕ ಜನನಾಯಕ ಸಿದ್ದರಾಮಯ್ಯ, ಅಹಿಂದ ನಾಯಕ ಸಿದ್ದರಾಮಯ್ಯ, ಧೀಮಂತ ನಾಯಕ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿಕೆನ ಮುಖ್ಯಮಂತ್ರಿ ಮಾಡಿಬಿಡಿ ಅಂತ ಸೋನಿಯಾ ಗಾಂಧಿ ಅವ್ರು ಹೇಗೆ ಹೇಳ್ತಾರೆ? ಇಲ್ಲ, ಬಹಳ ಮುಖ್ಯವಾದ ಪ್ರಶ್ನೆಯನ್ನು ನೀವು ಕೇಳಿದಿರಿ. ಸೋನಿಯಾ ಗಾಂಧಿ ಅವರ ರಾಜಕೀಯ ಬದುಕನ್ನು ನೋಡಿದರೆ ನೀವು, ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ಸಾಕಷ್ಟು ತ್ಯಾಗವನ್ನು ಮಾಡಿದ್ದಾರೆ. ನೋಬಡಿ ಎರಡು ಮಾತಿಲ್ಲ. ಅವರ ಕ್ಯಾರೆಕ್ಟರ್ ಎಸಾಸಿನೇಷನ್ ಮಾಡಿದ್ರು ಕೂಡ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಬಾರ್ ಗರ್ಲ್ ಅಂದ್ರು ತಲೆ ಕೆಡಿಸ್ಕೊಂಡಿಲ್ಲ. ಇಡೀ ಕುಟುಂಬ ಟ್ರೋಲ್ಗೊಳಗಾದ್ರೂ ಕೂಡ ಅತ್ತೆ ಮತ್ತು ಗಂಡನನ್ನ ಅಕಾಲಿಕವಾಗಿ ಕಳೆದುಕೊಂಡ್ರು ಕೂಡ, ಮಕ್ಕಳ ವಿರುದ್ಧ ಏನೇನೋ ಇವ್ರು ಮಾಡಿ ಪಪ್ಪು ಗಿಪ್ಪು ಏನೇನೋ ಬ್ರ್ಯಾಂಡ್ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಆ ಕಾಂಗ್ರೆಸ್ ಕುಟುಂಬದ ಮೇಲೆ ನೋಡಿ, ಆ ಕಾಂಗ್ರೆಸ್ ಪಕ್ಷವನ್ನ ಜೀವಂತವಾಗಿ ಇಡುವುದಕ್ಕೆ ಸೋನಿಯಾ ಗಾಂಧಿ ಅವರ ತ್ಯಾಗ ಬಹಳ ಮಟ್ಟಿಗೆ ಕೆಲಸ ಮಾಡಿದೆ. ಅದರ ಜೊತೆಗೆ ಬಹಳ ಅದ್ಭುತವಾಗಿ ಮನಮೋಹನ್ ಸಿಂಗ್ ಅಂತವ್ರನ್ನ ಮುಖ್ಯಮಂತ್ರಿಯನ್ನು ಪ್ರಧಾನಮಂತ್ರಿಯನ್ನ ಮಾಡಿದ್ದು. ಸೊ ಆದ್ರಿಂದ ಅವರು ಕಾಂಗ್ರೆಸ್ ಪಕ್ಷದ ಹಿತಾಸಕ್ತಿಯನ್ನ ಮೀರಿ ಯಾವುದೇ ತೀರ್ಮಾನ ತಗೋತಾರೆ ಅಂತ ಅನ್ಸಲ್ಲ. ಆದ್ರಿಂದ ನೀವು ಕೇಳಿದ ಪ್ರಶ್ನೆಗೆ ಏನಿದೆ, ಈ ಜನಪ್ರಿಯತೆಯ ಮಾನದಂಡ ಕರ್ನಾಟಕದಲ್ಲಿ ಯಾರು ಜನಪ್ರಿಯರು, ಯಾರು ಪವರ್ಫುಲ್ ಅನ್ನೋದೇನಿದೆ, ಮತ್ತು ಯಾರಿಗೆ ಪಕ್ಷದಿಂದ ಪಕ್ಷಕ್ಕೆ ಏನಾಗುತ್ತೆ ಅನ್ನೋದೇನಿದೆ, ಬಲಪಡುತ್ತೆ ಏನಿದೆ, ಅಂಥ ವಿಚಾರಗಳನ್ನ ಕನ್ಸಿಡರ್ ಮಾಡ್ತಾರೆ ಅವರು. ಆದರೆ ಎಲ್ಲೋ ಒಂದು ಕಡೆ ಅನಿಸೋದು ಇದೇನೆ ಏನು ಅಂದರೆ, ಡಿ ಕೆ ಶಿವಕುಮಾರ್ ಅವರು ಕಳೆದ ಸುಮಾರು 2-3 ದಶಕದಿಂದ ಪಕ್ಷಕ್ಕಾಗಿ ಸಲ್ಲಿಸಿದ ಸೇವೆ, ಅವರು ಒಂದು ರೀತಿಯ ಖಜಾಂಚಿಯಾಗಿ ಕೆಲಸ ಮಾಡಿದವರು. ಯಾವ ರಾಜ್ಯದಲ್ಲಿ ಚುನಾವಣೆ ನಡೀಲಿ ಅಲ್ಲಿ ಫೈನಾನ್ಸ್ ಮಾಡೋದು ಇನ್ನೊಂದೆಲ್ಲ ಮಾಡ್ತಾ ಬಂದವರು. ಅದಕ್ಕಾಗಿ ಅವರು ಕೂಲಿ ಸರ್. ಒಂದು ಕಡೆ ಧೀಮಂತ ನಾಯಕ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಸಂಘಟನಾ ಚತ್ರ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್. ಇವರಿಬ್ಬರ ಮಧ್ಯದಲ್ಲಿ ಹೈಕಮಾಂಡ್ ತೊಳಲಾಟಕ್ಕೆ ಬೀಳುತ್ತಾ, ಪೀಕಲಾಟಕ್ಕೆ ಬೀಳುತ್ತಾ? ನನಗನ್ಸುತ್ತೆ ಈ ಪೀಕಲಾಟ ತೊಳಲಾಟಗಳ ನಡುವೆ ಅಲ್ಟಿಮೇಟ್ಲಿ ರಾಹುಲ್ ಗಾಂಧಿ ವಿಲ್ ಟೇಕ್ ಎ ಕಾಲ್ ಅಂತ. ಮತ್ತು ಯೂಶುವಲಿ ಈ ಮಗ ಬೆಳೆದ ಮೇಲೆ ಅಮ್ಮ ಅಪ್ಪ ಏನ್ ಮಾಡ್ತಾರೆ ಹೇಳಿ, ಮಗನ ಮಾತು ಕೇಳ್ತಾರೆ ಅಲ್ವಾ? ಇಂಡಿಯಾ ಪರಂಪರೆಯಲ್ಲಿ ಮಗ ಗಟ್ಟಿ ಕೂತ್ಕೊಂಡು ಇಲ್ಲ ಹಿಂಗಾಗ್ಬೇಕು, ಆಯ್ತು ಬಿಡೋ ಮಗ ಅಂತಾರೆ. ಸೊ ಸೋನಿಯಾ ಗಾಂಧಿ ಕೂಡ ಅಲ್ಲ, ರಾಹುಲ್ ಗಾಂಧಿ ಕೂಡ ಸೋನಿಯಾ ಅವರಿಗೆ ಅಷ್ಟು ಕಂಡೀಷನ್ ಆಗಿ ಹೇಳುವಂತ ಒಂದು ಇಲ್ಲಿವರೆಗೂ ಅದು ಯಾವುದೇ ರೀತಿಯ ಒಂದು ಗತ್ತನ್ನಾಗ್ಲಿ ಆ ರೀತಿ ಧೈರ್ಯವನ್ನು ತೋರಿಸಿಲ್ಲ. ಫೈನಲ್ ಡಿಸಿಷನ್ ಸೋನಿಯಾ ಗಾಂಧಿ ಅವರಿಗೆ ಬಿಟ್ಟಿದ್ದಾರೆ. ಅದು ಮೊನ್ನೆ ಕೇರಳ ಚುನಾವಣೆಯ ಕೇರಳ ಮುಖ್ಯಮಂತ್ರಿ ವಿಚಾರವಾಗಿರ್ಬೋದು. ಅಲ್ಲ, ಕೇರಳದ್ದು ಬೇರೆ ಇತ್ತು. ಯಾಕಂದ್ರೆ ಕೇರಳದ ರಾಜಕಾರಣದಲ್ಲಿ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ಅಲ್ಲಿ ಇಂಡಿಯನ್ ಮುಸ್ಲಿಂ ಲೀಗ್ ಪಾತ್ರ ಇತ್ತು. ಅವರ ಏನು ಉಳಿದ ಪಕ್ಷಗಳೇನಿವೆ ಬೇರೆ ಬೇರೆ ಒಟ್ಟಾರೆ ಅಭಿಪ್ರಾಯ, ಕೇರಳ ಕಾಂಗ್ರೆಸ್ ಅವರು ಎಲ್ಲ ಕೂಡ ಅದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಯುಡಿಎಫ್ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ. ಸೊ ಅಲ್ಲಿ ಎಂಟೈರ್ಲಿ ಡಿಫ್ರೆಂಟ್ ಸಿಚುವೇಶನ್ ಇತ್ತು. ತಮ್ಮ ಸ್ನೇಹಿತರನ್ನ ಅವರ ಅಭಿಪ್ರಾಯ ಬಂದಿದ್ದಾರೆ ಅನ್ಸುತ್ತೆ. ಹಬೀಬ್ ಲೈನ್ ಇದ್ದಾರೆ, ನೀವು ಅದು ಕೇಳ್ಬೋದು. ಹಬೀಬರ ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಈಗ ನೋಡಿ, ನಾನೊಂದು ನಿಮಗೆ ಸರಳವಾದಂತಹ ನೇರವಾದಂತಹ ಒಂದು ಪ್ರಶ್ನೆನ ಕೇಳ್ತೀನಿ. ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರನ್ನ, ಅವರ ಪರಮಾಪ್ತ ಸಚಿವರನ್ನ ಕರೆದುಕೊಂಡು ದೆಹಲಿಯಲ್ಲಿ ಬೀಡು ರಾಜಕೀಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರು ಕರ್ನಾಟಕದಲ್ಲೇ ಉಳಿದು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ, ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದರ ವೈರುಧ್ಯವಾಗಿ ಡಿ ಕೆ ಶಿವಕುಮಾರ್ ಏಕಾಂಗಿಯಾಗಿ ದೆಹಲಿಗೆ ಹೋಗಿದ್ದಾರೆ. ಅವರ ಪರಮಾಪ್ತರೆಲ್ಲ ಮೌನಕ್ಕೆ ಶರಣಾಗಿದ್ದಾರೆ. ಏನು ಇದನ್ನು ಸೂಚಿಸುತ್ತೆ ಅಂತ? ಎಸ್, ಎಕ್ಸಾಕ್ಟ್ಲಿ ಹೇಮಂತ್. ಇದು ಒಂದು ರೀತಿಯ ತಣ್ಣನೆಯ ನಡೆ. ಡಿ ಕೆ ಶಿವಕುಮಾರ್ ಅವರ ರಾಜಕಾರಣವನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಅವರು ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ಕಳೆದ 1 ವರ್ಷದಿಂದ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ. ಅವ್ರು ಹೇಳುವಂಥದ್ದೊಂದೇ, ನನಗೆ ಅವರು ಕೂಡ ಸ್ವತಃ ಹೇಳಿಲ್ಲ, ಅವರ ಸಹೋದರ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಹೇಳಿರ್ತಕ್ಕಂಥದ್ದು, ನನ್ನ ಅಣ್ಣ ಕಷ್ಟಪಟ್ಟಿದ್ದಾರೆ, ಅವರಿಗೆ ಶ್ರಮಕ್ಕೆ ತಕ್ಕ ಹಾಗೆ ಕೂಲಿಬೇಕು ಅಂತ. ಡಿ ಕೆ ಶಿವಕುಮಾರ್ ವರ್ಲ್ಡ್ ಪವರ್ ಅಂತ ಹೇಳಿದ್ರಲ್ಲ, ಇವರು ವರ್ಲ್ಡ್ ಪವರ್ ಅಂತ ಹೇಳಿದ್ರಲ್ಲ, ಟ್ವೀಟ್ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್. ಎಸ್, ಎಕ್ಸಾಕ್ಟ್ಲಿ. ಆ ರೀತಿ ಒಂದು ರೀತಿಯ ಶಾಲಲ್ಲಿ ಇಟ್ಟು ಹೊಡೆಯುವಂತ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹೊರತು ನೇರವಾಗಿ ಬಹಿರಂಗವಾಗಿ ಯಾವತ್ತೂ ಕೂಡ ನನಗೆ ಅಧಿಕಾರ ಸಿಕ್ಕಬೇಕು, ನಾನು ಅಧಿಕಾರ. ಸರ್ ನ್ಯಾಷನಲ್ ಮೀಡಿಯಾ ಕೊಟ್ಟಿರೋ ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಹಚ್ಚಿರೋ ಕಿಚ್ಚಿದು ಒಂದು ಅಗ್ರಿಮೆಂಟ್ ಆಗಿದೆ, 2.5 ವರ್ಷಗಳ ನಂತರ ಬದಲಾವಣೆ ಆಗುತ್ತೆ ಅಂತ ಕಿಚ್ಚಚ್ಚಿದೆ ಡಿ ಕೆ ಶಿವಕುಮಾರ್. ಅದಾದ್ಮೇಲೆ 6 ಜನರ ನಡುವಿನ ವ್ಯವಹಾರ ಅನ್ನುವಂಥದ್ದನ್ನ ಕೋಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮಾಧ್ಯಮಗಳ ಎದುರಿಗೆ. ಇವಾಗ ಹೆಂಗೆ ನಿರಾಕರಿಸಕ್ಕಾಗುತ್ತೆ, ನನಗೆ ಹೇಳಿಲ್ಲ ಅಂತ ನನ್ನ ಪ್ರಶ್ನೆ.
ಎಸ್ ಎಕ್ಸಾಕ್ಟ್ಲಿ, ಬಹಳ ಕುತೂಹಲ ಕೆರಳಿಸ್ತಾ ಇದೆ ಹೇಮಂತ್. ನೀವು ಹೇಳಿದಾಗೆ ಈಗಾಗಲೇ ರಾಷ್ಟ್ರೀಯ ಹಿಂದಿ ಸುದ್ದಿವಾಹಿನಿ ರಾಜದೀಪ್ ಸರ್ದೇಸಾಯಿ ಜೊತೆಗೆ ಮಾತನಾಡ್ತಾ ಅವ್ರು ಈ ಮಾತನ್ನ ಹೇಳಿದ್ರು, ಹೌದು. ಆದರೆ ಆಗಿನ ಹೇಳಿಕೆಗೂ, ಒಂದು ರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆಗೂ ಕನ್ನಡ ಮೀಡಿಯಾದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಕೇವಲ 2 ದಿನದ ಹಿಂದೆ ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದ್ರು, ನಾನು ಯಾವತ್ತಾದರೂ CM ಸ್ಥಾನ ಬದಲಾಗಬೇಕು ಅಂತ ಹೇಳಿದ್ದೀನಾ, ನನಗೆ ಅಧಿಕಾರ ಸಿಗಬೇಕು ಅಂತ ಹೇಳಿದ್ದೀನಾ, ಅದು ಯಾವುದು ಕೂಡ ನಾನು ಮಾತಾಡಿಲ್ಲ, ಮಾತಾಡಲ್ಲ, ಯಾರ್ಯಾರು ಮಾತಾಡ್ತಾರೋ ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಇದೇ ತಂತ್ರಗಾರಿಕೆಯನ್ನು ಇವತ್ತು ಕೂಡ ಅವರು ಹೈಕಮಾಂಡ್ ಎದುರುಗಡೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖ ಅಂತಂದ್ರೆ ಈಗ ಕೇವಲ DK ಸುರೇಶ್ ಅವರನ್ನು ಮಾತ್ರ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಡೆಲ್ಲಿಗೆ. ನೋಡಿ, ಸಿದ್ದರಾಮಯ್ಯನವ್ರ ಜೊತೆ ಗಂಟಾನುಗಂಟಿ ದೊಡ್ಡ ದೊಡ್ಡ ನಾಯಕರುಗಳೇ ಹೋಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರ ಬಲ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಹೋಗಿದ್ರೆ, DK ಶಿವಕುಮಾರ್ ಒಂಟಿ ಸಿಂಹ, ಒಂಟಿ ಆನೆ ತರ ಅವರೊಬ್ಬರೇ ಹೋಗಿದ್ದಾರೆ. ಮತ್ತೆ ಅಲ್ಲಿ ಹೈಕಮಾಂಡ್ ಮುಂದೆ ಅವರು ಹೈಕಮಾಂಡ್ನ ಪ್ರೀತಿಯ ನೀಲಿಕಣ್ಣಿನ ಹುಡುಗ ಕೂಡ ಆಗಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಅವರಿಗೆ ವಿಶೇಷ ಪ್ರೀತಿ DK ಶಿವಕುಮಾರ್ ಅವರಿಗೆ ಇದೆ ಅವರ ಮೇಲೆ. ಹಾಗಾಗಿ DK ಶಿವಕುಮಾರ್ಗೆ ಎಲ್ಲ ಒಳವು ಗೊತ್ತು. ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಬಗ್ಗೆ ಗೊತ್ತಿರೋದಕ್ಕಿಂತ ಹೆಚ್ಚಿನ ಅನುಭವ DK ಶಿವಕುಮಾರ್ ಅವರಿಗೆ ಇದೆ. ಯಾಕಂದ್ರೆ ಕಳೆದ 4 ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿದ್ದಾರೆ. ಕೆಲವೊಂದ್ಸಲ ಏನಾಗ್ಬಿಡುತ್ತೆ, ಈಗ ಲಾರ್ಡ್ ವೆಲೆಸ್ಲಿ ಒಂದು ಕಾನೂನನ್ನು ತಂದಿದ್ರು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿ. ಈಗ ಉಲ್ಟಾಗ್ಬಿಟ್ಟಿದೆ, ದತ್ತು ಮಕ್ಕಳಿಗೆ ಮಾತ್ರ ಅಧಿಕಾರ, ಹೆತ್ತ ಪುತ್ರರು ವನವಾಸಕ್ಕೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಈಗ ಆಗ್ತಾ ಇರುವಂಥದ್ದು ವಿಚಾರ. ಓಕೆ, ಇಲ್ಲಿ ಸಿದ್ದರಾಮಯ್ಯನವರ ಮೈಂಡ್ ಗೇಮ್ ಮತ್ತು ಸಿದ್ದರಾಮಯ್ಯನವರ ಚಾಣಾಕ್ಷತೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಅಟ್ ದಿ ಸೇಮ್ ಟೈಮ್ DK ಶಿವಕುಮಾರ್ ಯಾಕೆ ಹೆಲ್ಪ್ಲೆಸ್ ಆಗ್ತಾ ಇದ್ದಾರೆ ಡೇ ಬೈ ಡೇ. ಎಸ್ ಎಕ್ಸಾಕ್ಟ್ಲಿ, ಖಂಡಿತ ದತ್ತು ಮಕ್ಕಳಿಗೆ ಇವತ್ತು ಅಧಿಕಾರ ಸಿಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಕೂಡ DK ಶಿವಕುಮಾರ ಹಿನ್ನೆಲೆಯೂ ಕೂಡ ಒಂದು ಕಾರಣ ಆಗ್ತಾ ಇದೆ. ಹಿನ್ನೆಲೆ ಮತ್ತು ಅವರ ಮೇಲೆ ಇರತಕ್ಕಂಥ, ನೇರವಾಗಿ ಹೇಳಬೇಕಾದ್ರೆ ಕೆಲವೊಂದು ಕಾನೂನಾತ್ಮಕ ವಿಚಾರಣೆಗಳು ಮತ್ತು DK ಶಿವಕುಮಾರ್ ಅವರ ರಾಜಕೀಯ ಸ್ಟೈಲ್ ಇದೆಯಲ್ಲ, ಅದು ಕೂಡ ಹೈಕಮಾಂಡ್ ಒಮ್ಮೆ ನಿಂತು ಯೋಚನೆ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಅದರ್ವೈಸ್ ಯಾವತ್ತೋ DK ಶಿವಕುಮಾರ್ ಅವರು CM ಆಗ್ಬಿಡ್ಬೇಕಿತ್ತು ಅನ್ನೋಂಥ ಮಾತುಗಳು ಕೂಡ ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬರ್ತಾ ಇದೆ. ಬಹಳ ಪ್ರಮುಖ ಅಂತಂದ್ರೆ ಈಗೇನು ಸಿದ್ದರಾಮಯ್ಯನವರ ಪರವಾಗಿ ಅಥವಾ ಅವ್ರು ಇಲ್ಲದೆ ಇದ್ರೆ ಪರಮೇಶ್ವರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಬೀಸ್ತಾ ಇದ್ದಾರೋ, ಈತ ಕಡೆ ಬೆಂಗಳೂರಿನಲ್ಲಿ ಮತ್ತಷ್ಟು ಜನ ಶಾಸಕರು DK ಶಿವಕುಮಾರ್ ಪರವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಮತ್ತು ಈಗಷ್ಟೇ ಮಾಧ್ಯಮದವರ ಜೊತೆ ಮಾತಾಡಿರ್ತಕ್ಕಂಥ HC ಬಾಲಕೃಷ್ಣ ಮಾಗಡಿ ಶಾಸಕ, ಅವರು ಕೂಡ ಪರಮೇಶ್ವರ್ ಅವರ ಮೇಲೆ ಕೆಂಡ ಕಾರಿದ್ದಾರೆ. ಪರಮೇಶ್ವರ್ ಅವರು ಯಾಕೆ ದೆಹಲಿಗೆ ಹೋಗಿದ್ದಾರೆ, ಅವ್ರಿಗೆ ಏನಲ್ಲಿ ಕೆಲಸ, ಹೈಕಮಾಂಡ್ ಅವರನ್ನ ಕರೆದಿಲ್ಲ ಅಂತಂದ್ಮೇಲೆ ಇವರೆಲ್ಲ ಯಾಕೆ ಹೋಗ್ತಾ ಇದ್ದಾರೆ, DK ಶಿವಕುಮಾರ್ ಅವರನ್ನ ಅಲ್ಲ, DK ಸುರೇಶ್ ಅವ್ರನ್ನ ಕರೆದಿತ್ತಂತ ಹೈಕಮಾಂಡ್, ಬನ್ನಿ ನೀವು DK ಸುರೇಶ್ ಅವರ ಡೆಲ್ಲಿಗೆ ಅಂತ. ಎಸ್, ಆದರೆ ಇವರ ಬಣದಿಂದ ಮಾತನಾಡ್ತಿದ್ದಾರೆ. ಅಂದರೆ DK ಶಿವಕುಮಾರ್ ಅವರ ಬಣದಿಂದ ಮಾತನಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಆತಂಕವನ್ನು ನಾವು ಗಮನಿಸಬಹುದು ಹೇಮಂತ್. ಏನು ಅಂತಂದ್ರೆ ನೋಡಿ, ಸಿದ್ದರಾಮಯ್ಯನವ್ರನ್ನ ಒಂದು ವೇಳೆ ಇಳಿಸೋದೇ ಆದರೆ ಅದು ಪರಮೇಶ್ವರ್ಗೆ ಇರಲಿ ಅನ್ನೋಂಥ ಏನು ತಂತ್ರಗಾರಿಕೆ ಸಿದ್ದರಾಮಯ್ಯನವರ ಟೀಮ್ ಇದೆಯೋ, ಅದು ಎಲ್ಲೋ DK ಶಿವಕುಮಾರ್ಗೆ ಎಡವಟ್ಟಾಗ್ತಾ ಇದೆ, ಅದು ಅಡ್ಡಗಾಲಾಗ್ತಾ ಇದೆ ಅನ್ನೋಂಥ ಅರ್ಥದಲ್ಲಿ ಆ ಅಡ್ಡಗಾಲಾಗ್ತಾ ಇರ್ತಕ್ಕಂಥ ಪರಮೇಶ್ವರ ಒಂದು ತಂತ್ರ ಬಾಣ ಇದೆಯಲ್ಲ, ಅದು ಇವರಿಗೆ ಅಂದರೆ DK ಬೆಂಬಲಿಗರಿಗೆ ಒಂದು ರೀತಿಯ ನುಂಗಲಾರದ ತುತ್ತಾಗಿ ಪರಿಣಾಮ ಆಗಿರ್ತಕ್ಕಂಥದ್ದು. ಹಾಗಾಗಿ ಪರಮೇಶ್ವರ್ ಮೇಲೆ ಇಲ್ಲಿವರೆಗೂ ಒಂದು ಕುತೂಹಲ ಏನಂದ್ರೆ ಹಬೀಬ್ ಏನಂದ್ರೆ ಕುತೂಹಲ, ಈಗ ಸರ್ ನನಗೂ ಕುತೂಹಲ ಏನಂದ್ರೆ, ಈಗ ಕಳೆದ 1-1.5 ಗಂಟೆಯಿಂದ ಹೈಕಮಾಂಡ್ ನಲ್ಲಿ ಏನು ಮೀಟಿಂಗ್ ನಡೀತಾ ಇದೆ, ಕೆಲವೊಂದು ಮಾಹಿತಿಗಳು ಬಂತು. ಅದಾದ್ಮೇಲೆ ಎಲ್ಲ ಗುಪ್ತಾಗಿ ಏನು ನಡೀತಾ ಇದೆ, ಇವರೆಲ್ಲ ಹೊರಗೆ ಬಂದ್ಬಿಟ್ಟು ನಾವು SIR ಪರವಾಗಿ SIR ವಿರುದ್ಧವಾಗಿ ನಾವು ಮೀಟಿಂಗ್ ಸೇರಿದ್ವಿ, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ಬಳಸ್ಕೊಂಡು ಎಲ್ಲ ರಾಜ್ಯಗಳನ್ನು ಗೆಲ್ಲಿಕ್ಕೆ ನೋಡ್ತಾ ಇದೆ, ಹಾಗಾಗಿ ನಾವು ಅದಕ್ಕೆ ಮೀಟಿಂಗ್ ಸೇರಿದ್ವಿ, ಅದನ್ನ ಬಿಟ್ಟು ಬೇರೆ ಯಾವುದೂ ನಾವು ಚರ್ಚೆ ಮಾಡಿಲ್ಲ ಅಂತ ಹೇಳಿ ಏನಾದರೂ ಹೇಳ್ಬಿಡ್ತಾರೆ, ಎಲ್ಲ ಪ್ಯಾಚಪ್ ಮಾಡ್ತಾರ ಅಂತ. ಖಂಡಿತ ಈ ನಿರೀಕ್ಷೆಗಳು ಕೂಡ ಇರತಕ್ಕಂಥದ್ದು. SIR ಬಹಳ ಪ್ರಮುಖವಾಗಿ ನೋಡಿ, ಬಿಜೆಪಿಯ ನಿತಿನ್ ನಬೀನ್ ಬಂದ್ಬಿಟ್ಟು 3 ದಿನಗಳಿಂದ ಹೇಗೆ ಕಾಂಗ್ರೆಸ್ ಪಕ್ಷವನ್ನ ಸರ್ಕಾರವನ್ನ ಹೆಣಿಬೇಕು, ಹೇಗೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಅದರಲ್ಲೂ ಓಪನ್ ಆಗಿ ಹೇಳಿದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ ಹೇಗೆ ಚುನಾವಣೆಯನ್ನು ಗೆದ್ದುವ ನಾವು ಅದೇ ರೀತಿ ಕರ್ನಾಟಕದಲ್ಲೂ ಗೆಲ್ಲಬೇಕು ಅನ್ನೋಂಥ ಒಂದು. ಅಲ್ಲ, ಕರ್ನಾಟಕದಲ್ಲಿ ಅದೇ ಇವರು ಅದನ್ನೇ ಹೇಳ್ತಾರೆ ಅಂತ. ಈಗ ಇವ್ರು ಹೊರಗೆ ಬಂದ್ಬಿಟ್ಟು ಅಲ್ಲಿ ಒಳಗೆ ಏನು ಮಾತಾಡಿದ್ವಿ ಎಲ್ಲದನ್ನ ಮರೆಮಾಚಿ, ಇಲ್ಲ ಬೇರೆ ಯಾವುದಕ್ಕೋ ಮಾಡಿದ್ವಿ, ಅದೇನು ನಡೆದಿಲ್ಲ, ಚರ್ಚೆ ಆಗಿಲ್ಲ ಅನ್ನೋ ಥರದ್ದು ಏನಾದರೂ ಹೇಳ್ಬಿಡ್ತಾರ ಅಂತ. ಒಮ್ಮತಕ್ಕೆ ಬರದೇ ಇದ್ದ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳು ಎಷ್ಟು ಸಾಧ್ಯತೆ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ. ಎಸ್ ಎಕ್ಸಾಕ್ಟ್ಲಿ ಬರುತ್ತೆ ಹೇಮಂತ್. ನಿಜವಾಗ್ಲೂ ನೀವು ಹೇಳಿದಾಗೆ ಒಮ್ಮತಕ್ಕೆ ಬರದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಅಥವಾ ಇಬ್ಬರನ್ನು ಸಮಾಧಾನ ಮಾಡಲಿಕ್ಕೆ ಹೈಕಮಾಂಡ್ ಕೈಲಿ ಆಗಲಿಲ್ಲ, ಅಥವಾ ಹೈಕಮಾಂಡ್ ಮಾತನ್ನು ಇಬ್ಬರು ಕೂಡ ಒಪ್ಕೊಳ್ಳೋದಕ್ಕೆ ತಯಾರಾಗಲಿಲ್ಲ, ಅಥವಾ ಸಿದ್ದರಾಮಯ್ಯನವರ ಕಂಡೀಷನ್ಸ್ಗಳನ್ನು ಹೈಕಮಾಂಡ್ ಒಪ್ಕೊಳ್ಳೋಕ್ಕೆ ತಯಾರಾಗಲಿಲ್ಲ, ಅಥವಾ DK ಹಠ ಇದೆಯಲ್ಲ, ಆ ಹಠ ಅಥವಾ ಒಂದು ಪಟ್ಟು ಇದೆಯಲ್ಲ, ಪಟ್ಟು ಕೂಡ DK ಶಿವಕುಮಾರ್ ಸಡಿಲ ಮಾಡಲಿಲ್ಲ ಅಂತ ಅಂದಾಗ, ಇವತ್ತಿನ ಮೀಟಿಂಗ್ ನಂತರ ಹೊರಗಡೆ ಬಂದಿರತಕ್ಕಂಥವ್ರು ಖಂಡಿತ ಬಿಜೆಪಿಗೆ ಬೈಯುವಂಥದ್ದು, SIRನ ಬೈಯುವಂಥದ್ದು, ವಿಪಕ್ಷಗಳ ನಡೆಯನ್ನು ಬೈಯುವಂಥದ್ದು, ಕೇಂದ್ರ ಸರ್ಕಾರದ ಎಲ್ಲವೂ ಕೂಡ ಮಾಧ್ಯಮಗಳ ಸೃಷ್ಟಿ, ಮಾಧ್ಯಮಗಳು ಕಪೋಲ ಕಲ್ಪಿತ ವರದಿಗಳನ್ನು ಮಾಡಿದ್ವು ಅನ್ನುವಂಥದ್ದು.
ನಿಜ ನಿಜ ಎಕ್ಸಾಕ್ಟ್ಲಿ. ಅದರಲ್ಲೂ ಪ್ರಮುಖವಾಗಿ ಅವ್ರಿಗೆ ಬಹಳ ಒಂದು ಸರಳ ಅಸ್ತ್ರ ಇದೆ. ಡೀಸೆಲ್ ಬೆಲೆ, ತೈಲ ಬೆಲೆ ಏರಿಕೆಗಳು, ದೇಶಾದ್ಯಂತ ಆಗಿರ್ತಕ್ಕಂಥ ಬೆಲೆ ಏರಿಕೆ. ಲೈನಲ್ಲಿರಿ ಸರ್. ಈಗ ಒಂದು ಪ್ರಮುಖವಾದ ಪ್ರಶ್ನೆ ನಿಮಗೆ ಸರ್. ಒಂದ್ಸಲ ಬೆಳಗಿಂದ ಏನಾಯ್ತು ಅಂತ ನಮ್ಮ ವ್ಯೂವರ್ಸ್ಗೆ ಒಂದ್ಸಲ ಫ್ರೆಶ್ ಮಾಡ್ಬಿಡೋದು ಅನ್ಸುತ್ತೆ. ನಾವು ಮಾತಾಡ್ತಾ ಇದ್ದೀವಿ. ಎಸ್ ವೀಕ್ಷಕರೇ, ಬೆಳಗಿನಿಂದ ದೆಹಲಿಯಲ್ಲಿ ತೀವ್ರ ರೂಪದ ರಾಜಕೀಯ ಬೆಳವಣಿಗೆಗಳು ನಡೆದು ಬೆಳಗ್ಗೆ ಮುಖ್ಯಮಂತ್ರಿಗಳು ಕರ್ನಾಟಕ ಭವನದಲ್ಲಿ ತಮ್ಮ ಆಪ್ತ ಸಚಿವರಿಗಾಗಿ ಒಂದು ಉಪಹಾರ ಕೂಟವನ್ನು ಬೆಳಗಿನ ಇದರ ವ್ಯವಸ್ಥೆ ಮಾಡಿದರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಅದಾದ ಮೇಲೆ ಅವರು ಇಂದಿರಾ ಭವನಕ್ಕೆ ತೆರಳಿದ್ರು. ಅಲ್ಲಿ ಒಂದು ಸಲ ಸುಮಾರು 20 ನಿಮಿಷಗಳ ಕಾಲ ರಾಹುಲ್ ಗಾಂಧಿಯವರ ಜೊತೆ 1-to-1 ಮೀಟಿಂಗ್ ಆಯಿತು. ಅದಾದ ಮೇಲೆ DK ಅವ್ರ ಜೊತೆಗೂ ರಾಹುಲ್ 1-to-1 ಮೀಟಿಂಗ್ ಮಾಡಿದ್ರು ಅನ್ನುವ ಮಾಹಿತಿ ಇದೆ. ಆದರೆ ಭಾಳ ಕಾನ್ಫ್ಲಿಕ್ಟಿಂಗ್ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಹೌದು, ಅಂದರೆ ಸಭೆ ನಡೀತಾ ಇದೆ, ಸಭೆ ಯಾವುದೇ ಮಾಹಿತಿ ಬರ್ತಾ ಇಲ್ಲ, ಸಭೆ ಅಂತೂ ನಡೀತಾ ಇದೆ, ಅಲ್ಟಿಮೇಟ್ ಏನು ಅಂತಗೂ ಗೊತ್ತಿಲ್ಲ. ಒಂದು ಬಹಳ ಮುಖ್ಯವಾದ್ದು ಅಂತ ಅಂದರೆ ಬಹುಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಈ ಸಮಸ್ಯೆ ಬಗೆಹರಿಬೋದು ಅಂತ ಇನ್ನು ಎಷ್ಟೊತ್ತು ನಡೆಯುತ್ತೋ ಗೊತ್ತಿಲ್ಲ. ಯಾಕಂದರೆ ಸುಮಾರು 11:27ಕ್ಕೆ ರಾಹುಲ್ ಗಾಂಧಿಯವರು ಇಂದಿರಾ ಭವನಕ್ಕೆ ಬಂದರು. ಸುಮಾರು 11:40-30 ಹೊತ್ತಿಗೆ ಮೀಟಿಂಗ್ ಪ್ರಾರಂಭ ಆಯಿತು. ಅದು 1-to-1 ಶುರು ಆಯಿತು. ನಂತರ ಎಲ್ಲರೂ ಸೇರ್ ಮಾಡಿದ್ರು, ಮತ್ತು 1-to-1 ಆಯಿತು. ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಆನ್. ಎಸ್ ಸರ್. ಈಗ ಪ್ರಮುಖವಾದ ಪ್ರಶ್ನೆ ಏನು ಅಂದರೆ, ಇಬ್ಬರು ಯಾರು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಸಂಬಂಧ ಯಾವ ರೀತಿ ಹಳಸಿದೆ ಅಂದರೆ, ಎದುರು ಬದ್ರು ಬಂದರೆ ಇಬ್ಬರು ಕೂಡ ಒಬ್ಬರು ಮುಖ ಒಬ್ಬರು ನೋಡದೇ ಇರುವಷ್ಟು ಸಂಬಂಧವನ್ನು ಹಳಸ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಕಳೆದ 1 ವರ್ಷಗಳಿಂದ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಕಿತ್ತಾಡಿಕೊಂಡಂಥ ನಾಯಕರು ಇವರಿಬ್ಬರ ಮಧ್ಯದಲ್ಲಿ ಏನೇನು ನಡೀತಾ ಇದೆ, ಏನೇನು ನಡೆದಿದೆ ಅನ್ನೋದನ್ನು ಇಡೀ ರಾಜ್ಯದ ಜನ ನೋಡಿದ್ದಾರೆ. ಸರ್, ಈಗ ಇನ್ನೊಂದು ವಿರಾಮದ ಸಮಯ ಬಂದಿದೆಯಂತೆ. ಸೊ ಒಂದು ವಿರಾಮ ತೆಗೆದುಕೊಂಡು ಚರ್ಚೆ ಮುಂದುವರಿಸೋಣ ಅಥವಾ ನೀವು ಹೇಳೋದು? ಆಫ್ಟರ್ ದಿ ಬ್ರೇಕ್. ಎಸ್, ಈಗ ಒಂದು ವಿರಾಮ, ಸ್ಮಾಲ್ ಬ್ರೇಕ್ ತಗೋತೀವಿ, ಮತ್ತೆ ವಾಪಸ್ ಬರ್ತೀವಿ. ಕ್ಷಣ ಸುದ್ದಿಯನ್ನು ತಮಗೆ ತಲುಪಿಸುತ್ತೆ ಫೋಕಸ್ ಟಿವಿ.